ಓಂ 4ನೇ ಅಧ್ಯಾಯ. ಶ್ರೀ ಗಣೇಶಾಯನ್ಮ ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಚಿದಂಬರಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿ ಕಮಲದ್ವಂದಂ ತಾಪತ್ರಯ ನಿವಾರಕಂ ಶಾಂತೈಕ್ಯ ಪದದಂ ದೇವಂ ಒಂದೇ ಸಿದ್ಧಾರೂಢ ಮಹಂಭಜೆ. 3ನೇ ಅಧ್ಯಾಯದಲ್ಲಿ ಕುಲಗುರುಗಳಾದ ಶ್ರೀ ವೀರಭದ್ರ ಸ್ವಾಮಿಯವರು ಸರ್ವ ಜಗತ್ತು ಒಂದು ದಿನ ನಾಶವಾಗಿ ಹೋಗುತ್ತದೆ, ಸರ್ವ ಲೋಕಗಳು ಪ್ರಳಯಾಗ್ನಿಯಲ್ಲಿ ಸುಟ್ಟು ಹೋಗುತ್ತವೆ, ಪಂಚಭೂತಗಳು ಸಹ ನಾಶವಾಗುವು ಎಂದು ಗುರುಗಳು ಹೇಳಿದರು. ಆಗ ಸಿದ್ಧನು, ಗುರುಗಳೇ, ಆಕಾಶ ಹೇಗೆ ಪ್ರಳಯವಾಗುವುದು ಎಂದು ಕೇಳಲು, ಈ ಪ್ರಶ್ನೆಯನ್ನು ಯೋಗ್ಯ ಗುರುವಿಗೆ ಕೇಳಬೇಕು ಎಂದು ಹೇಳಿದರು. ಆಗ ಸಿದ್ಧನು ಯೋಗ್ಯ ಗುರು ಶೋಧನೆಗಾಗಿ ಮನೆ ಬಿಟ್ಟು ಹೊರಡುತ್ತಾನೆ. ಮಾರ್ಗ ಮಧ್ಯದಲ್ಲಿ ದೇಹಕ್ಕೆ ಅನೇಕ ಕಷ್ಟಗಳು ಬಂದರೂ ಸಹಿಸುತ್ತಾ ಗುರುಶೋಧ ಒಂದೇ ಗುರಿಯಾಗಿಸಿಕೊಂಡು ಹೊರಟ. ಸೋಮ ಭೀಮರಿಬ್ಬರು ಕಷ್ಟದ ಮಾರ್ಗ ಸಹಿಸದೆ ಮರಳಿ ಮನೆಯ ಕಡೆಗೆ ಹೊರಟರು. ಸಿದ್ಧನು ಏಕಾಂಗಿಯಾಗಿ ಹೊರಟು ಎಲ್ಲೆಲ್ಲಿ ಸಾಧು ಮಹಾತ್ಮರು ಇದ್ದಾರೆ ಎಂದು ಜನರನ್ನು ಕುರಿತು ವಿಚಾರಿಸುತ್ತಾ ಅಲ್ಲಲ್ಲಿ ಮಹಾಪುರುಷರ ದರ್ಶನ ತಕ್ಕೊಳ್ಳುತ್ತಾ ಯಾರಿಂದಲೂ ಮನಸ್ಸಿಗೆ ಸಮಾಧಾನವಾಗದೆ ಸದ್ಗುರುನಾಥನನ್ನು ಹುಡುಕುತ್ತಾ ಹೈದರಾಬಾದ್ ಗೋವಳಕೊಂಡ ನೋಡಿ ತಿಮರಲಂಕನ ಭವ್ಯ ಗುಹೆಯನ್ನು ಕಂಡು ಅದರೊಳಗೆ ಹೋಗಿ ಕುಳಿತುಕೊಂಡನು. ಅಲ್ಲಿ ಧ್ಯಾನ ಮಾಡುತ್ತಾ ಬಹು ದಿವಸ ಕ್ರಮಿಸಿ ಚಿತ್ತೈಕಾಗ್ರತೆ ಪ್ರಸಾದದಿಂದ ಸದ್ಗುರು ದಕ್ಷಿಣ ದೇಶದಲ್ಲಿ ದಕ್ಷಿಣಾಮೂರ್ತಿ ಸಂಪ್ರದಾಯಕ್ಕನಿರುವನೆಂದು ತಿಳಿಯಿತು. ಅಲ್ಲೇ ತನಗೆ ಗುರುಪ್ರಾಪ್ತಿ ಆಗುವುದೆಂದು ಚಿತ್ತದಲ್ಲಿ ತಿಳಿದು ಆ ಸ್ಥಾನ ಬಿಟ್ಟು ಹೊರಟು ಶ್ರೀಶೈಲ ಕ್ಷೇತ್ರಕ್ಕೆ ತೆರಳಿದನು. ಅಲ್ಲಿ ಸೂರ್ಯ ಸಿಂಹಾಸನಸ್ಥ ಮಠಾಧಿಕಾರಿಯಾದ ಸ್ವಾಮಿಗಳಿಗೆ ನಮಸ್ಕರಿಸಿ ಜ್ಞಾನ ಸಾಧನವನ್ನು ಚಿತ್ತಶುದ್ಧಿ ಹೇಗಾಗಬೇಕೆಂಬುದನ್ನು ವಿಚಾರಿಸಿದನು. ಆ ಪ್ರಸಂಗದಲ್ಲಿ ಇಬ್ಬರಿಗೂ ಬಹಳ ಹೊತ್ತು ಸಂವಾದ ನಡೆಯಿತು. ಆಮೇಲೆ ಸ್ವಾಮಿಯವರು ಮನಸ್ಸಿನಲ್ಲಿ ವಿಚಾರಿಸುತ್ತಾರೆ, ಈ ಬಾಲಕನು ಬಹು ಜನ್ಮಗಳಿಂದ ಯೋಗ ಸಾಧನದಲ್ಲಿ ಪ್ರವರ್ತಿಸಿರುವಂತೆ ತೋರುತ್ತದೆ. ಆ ಸಂಸ್ಕಾರದಿಂದ ಈ ಜನ್ಮದಲ್ಲಿ ಬಾಲ್ಯತ್ವದಿಂದಲೇ ಜ್ಞಾನ ಸಾಧನದಲ್ಲಿ ಪ್ರವರ್ತಿಸಿರುವನು. ಹಾಗಲ್ಲದಿದ್ದರೆ ಈತನು ದೇವಾಂಶನಿರುವನು. ಹೀಗೆ ತಿಳಿದುಕೊಂಡು ಸಿದ್ಧ ಮುನಿಯನ್ನು ಬಹು ಆದರದಿಂದ ಪೂಜಿಸಿದರು. ಅಲ್ಲಿ ಪೂಜೆಯನ್ನು ಸ್ವೀಕರಿಸಿ ಸಿದ್ಧನು ಮುಂದಕ್ಕೆ ಹೊರಟನು. ಗುರು ಬ್ರಹ್ಮವೇತ್ತನು, ವೇದ ವೇದಾಂತ ಪಾರಂಗತನು ಇದ್ದು ಉಪನಿಷದರ್ಥಗಳನ್ನು ಮುಮುಕ್ಷಿಗಳಿಗೆ ಸ್ಪಷ್ಟವಾಗಿ ತಿಳಿಸಬಲ್ಲವನಾಗಬೇಕು ಎಂದು ಹೀಗೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಿದ್ಧನು ರಾಚೋಟಿ ಸ್ಥಾನದಲ್ಲಿ ಸಂಚರಿಸುತ್ತಾ ವೀರಭದ್ರಾದಿ ನವನಂದಿಗಳನ್ನು ನೋಡಿಕೊಳ್ಳುತ್ತಾ ದಕ್ಷಿಣ ದಿಕ್ಕಿಗೆ ಹೊರಟು ಹೋದನು. ಪ್ರಾಪ್ತವಾದ ಶರೀರ ದುಃಖಗಳನ್ನು ಮನಸ್ಸಿಗೆ ಹತಗೊಡದೆ ಅನ್ನಾದಿಗಳ ವರ್ಜನೆಯಿಂದ ದೇಹವು ದಂಡಿಸುತ್ತಿರುವನು. ಇದರಿಂದ ಸರ್ವ ವಾಸನಾ ಸತ್ಯಾಗವಾಗಿ ಚಿತ್ತ ಶುದ್ಧಿಯು ಸಹಜವಾಗಿ ಘಟಿಸಿತು. ಹೃದಯದಲ್ಲಿ ಸದ್ಗುರುವನ್ನು ಅಖಂಡವಾಗಿ ಧ್ಯಾನಿಸುತ್ತಾ ಕ್ಷೇತ್ರಗಳನ್ನು ನೋಡುತ್ತಾ ಹೋಗುತ್ತಿರುವಾಗ ಯಾವ ಸದ್ಗುರುವಿನ ಕೃಪೆಯಿಂದ ಸರ್ವಮಾಯ ನಿರಸನವಾಗುವುದೋ ಮತ್ತು ಸತ್ಯವಾದ ಬ್ರಹ್ಮವು ಪ್ರಕಾಶಿಸುವುದೋ ಆತನ ದರ್ಶನ ದೆಸೆಯಿಂದ ಮನಸ್ಸಿನಲ್ಲಿ ಬಹಳ ತಳಮಳಿಸುತ್ತಿದ್ದನು. ಬಹುತಾಪದಿಂದ ಸಿದ್ಧನೆನ್ನುತ್ತಾನೆ, ಸದ್ಗುರು ಯಾಕೆ ದರ್ಶನ ತೋರುತ್ತಿಲ್ಲ? ಹೇ ಸದ್ಗುರುನಾಥ, ಈ ಬಾಲಕನ ಮೇಲೆ ಕೃಪೆ ಮಾಡಿ ನಿನ್ನ ಸಗುಣ ರೂಪವನ್ನು ಕಣ್ಣಿಗೆ ತೋರಿಸುವನಾಗು. ಹೀಗೆ ಕಳವಳಿಸಿ ಮೂರ್ಛೆ ಬಂದು ಭೂಮಿಗೆ ಬಿದ್ದನು. ಆಗ ಅಂತರದಲ್ಲಿ ಸದ್ಗುರು ಬಂದು ತನ್ನನ್ನು ಆಲಂಗಿಸಿ, ಬಾಲ, ನೀನು ಧೈರ್ಯವನ್ನು ಬಿಡಬೇಡ ಎಂದು ಆಶ್ವಾಸನೆ ಕೊಟ್ಟಂತೆ ಆಯಿತು. ಸಿದ್ಧನು ಕಣ್ಣು ತೆರೆದು ನೋಡಲು ಯಾರೊಬ್ಬರನ್ನು ಕಾಣದೆ ಮರಳಿ ಭೂಮಿಗೆ ಬಿದ್ದು, ಹೇ ದಯಾಳು ಗುರುಮಾತೆಯೇ, ನನ್ನ ಅಂತಸ್ತನ್ನು ಎಷ್ಟೆಂತ ನೋಡುವೆ ನೀನು? ನಿನ್ನ ಮುದ್ದು ಮಗುವಾದ ನನ್ನ ಕಣ್ಣಿಗೆ ತಪ್ಪಿಸಿ ಎಲ್ಲಿ ಅಡಗಿದ್ದಿ? ತೀವ್ರವಾಗಿ ಬಂದು ನನಗೆ ದರ್ಶನವನ್ನು ಕೊಡು. ನಿನ್ನ ಚರಣಗಳನ್ನು ಕಾಣುವ ಆಶೆಯಿಂದ ಹಗಲು ರಾತ್ರಿ ನಾನು ವ್ಯಾಕುಲ ಚಿತ್ತನಾಗಿದ್ದೇನೆ. ಅನೇಕ ದೇಶಗಳನ್ನು ನಿನ್ನ ದೆಸೆಯಿಂದ ಸಂಚರಿಸಿದನು. ಇನ್ನಾದರೂ ನನ್ನ ಮೇಲೆ ದಯೆ ಉಳ್ಳವನಾಗಿ ಬೇಗನೆ ಬಂದು ದರ್ಶನ ಕೊಡುವಂತವನಾಗು. ನನ್ನ ಮಾಯಾಭಾಸವನ್ನು ನಿರಸನ ಮಾಡಿ ಬ್ರಹ್ಮಪಂಥವನ್ನು ತೋರಿಸು. ನಿನ್ನ ಹೊರತು ಅನ್ಯ ರಕ್ಷಕನಿಲ್ಲವು ಎಂದು ನಿನಗೇನೇ ಶರಣು ಬಂದಿರುವೆನು. ನೀನು ನನ್ನನ್ನು ಬಿಟ್ಟಿ ಹಾಕಿದೆ ಎಂದರೆ, ಹೇ ಸದ್ಗುರುನಾಥನೇ, ಮತ್ಯಾರು ನನ್ನನ್ನು ಈ ಭವದಿಂದ ರಕ್ಷಿಸುವರು? ನೀನು ಇಲ್ಲಿ ನನಗೆ ದರ್ಶನ ಕೊಡದಿದ್ದರೆ ನಾನು ಇಲ್ಲಿಂದ ಮುಂದೆ ಹೋಗಲಲ್ಲೆನು. ನಿನ್ನ ಮೇಲೆಯೇ ಚಿತ್ತವನ್ನಿಟ್ಟು ನಾನು ನಿಶ್ಚಯವಾಗಿ ಪ್ರಾಣವನ್ನು ತ್ಯಜಿಸುವೆನು ಎಂದು ಈ ಪ್ರಕಾರ ಸಿದ್ಧ ಅನ್ನುತ್ತಿರುವಾಗ 2 ನೇತ್ರಗಳಿಂದ ದಳದಳನೆ ನೀರು ಸುರಿಯ ಹತ್ತಿದವು. ಸಿದ್ಧನು ಕಣ್ಣು ಮುಚ್ಚಿಕೊಂಡು ಸ್ವಸ್ಥ ಇರಲು ಆ ದಯಾಳನು ಅವನ ಕರುಣಾವಚನವನ್ನು ಕೇಳಿ ಧಾವಿಸಿ ಬಂದನು. ಒಬ್ಬ ವೃದ್ಧ ಸಾಧು ವೇಷವನ್ನು ತೊಟ್ಟು ಸಿದ್ಧನ ಸಮೀಪ ಬಂದು ನಿಂತು ಆ ದೀನ ದಯಾಳುವಾದ ಸದ್ಗುರುನಾಥನು ಆತನ ಕೈ ಹಿಡಿದು ಎಬ್ಬಿಸಿ, ಹೇ ಬಾಳ, ನೀನು ಯಾವಾತನಿರುವಿ ಎಂದು ಕೇಳಿದನು.
ಅದನ್ನು ಕೇಳಿ ಸಿದ್ಧನ ಕಣ್ಣು ತೆರೆದು ವೃದ್ಧನನ್ನು ಕಂಡು, ಹೇ ತಾತ, ಆ ಸದ್ಗುರು ರಾಜನು ಎಷ್ಟು ಹುಡುಕಿದರೂ ನನಗೆ ಸಿಗಲಿಲ್ಲ. ಹೇ ದೀನ ಬಂಧುವೆ, ನಿನಗೆ ನಾನು ಶರಣು ಬಂದಿರುತ್ತೇನೆ. ಶೀಘ್ರವಾಗಿ ಆತನನ್ನು ನನಗೆ ತೋರಿಸುವನಾಗು, ಇಲ್ಲದಿದ್ದರೆ ನನ್ನ ಪ್ರಾಣ ಹೋಗುವುದು ಎಂದು ಅಂದನು. ಇದನ್ನು ಕೇಳಿದ ಸದ್ಗುರುನಾಥನು ಸದ್ಗದಿತನಾಗಿ, ಎಲೈ ಬಾಲಕನೇ, ನೀನು ಧನ್ಯನು, ನೀನೇ ಸದ್ಗುರುನಾಥನನ್ನು ವಶಪಡಿಸಿಕೊಂಡಿ. ಲೋಕದಲ್ಲಿ ಜನರು ವಿಷಯಗಳನ್ನು ಇಚ್ಛಿಸುತ್ತಿರುವಾಗ ನೀನು ಸದ್ಗುರುನಾಥನನ್ನು ಶೋಧಿಸುತ್ತಿ. ಆತನು ನಿನಗೆ ಶೀಘ್ರವಾಗಿ ಭೇಟಿಯಾಗುವನು. ಹಾಗಾದರೆ ನೀನು ಈಗಲೇ ಗುಡುಗುಂಟಿಯಲ್ಲಿರುವ ಅಮರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರಸ್ಥ ಕಟ್ಟಿಮಠದ ಪಟ್ಟದ ಸ್ವಾಮಿಗಳಲ್ಲಿಗೆ ಹೋಗು. ಗಜದಂಡವೆಂಬ ನಾಮಾಭಿಧಾನವುಳ್ಳ ಅವರು ವೇದಗಳ ಕರ್ಮ, ಉಪಾಸನಾ, ಜ್ಞಾನ ಇವೇ ಈ 3 ಕಾಂಡಗಳನ್ನು ವಿಧವತ್ ಅಧೀತರಾಗಿರುವರು. ಅವರ ವಿದ್ಯಾ ಮತ್ತು ಜ್ಞಾನವು ಸರ್ವೋತ್ಕೃಷ್ಟವಾಗಿರುವುದೆಂದು ಜನರೆನ್ನುವರು. ಅವರ ಸೂಸ್ರಣೆಗೆ ಮಾಡಿದ್ದಾದರೆ ನೀನು ನಿಶ್ಚಯವಾಗಿ ಆತ್ಮಜ್ಞಾನವನ್ನು ಹೊಂದುವಿ. ಆ ಸ್ಥಾನವು ಇಲ್ಲೇ ಸಮೀಪವಿದೆ, ಇಗೋ ಆ ಗುಡ್ಡದ ಕೆಳಗಿರುವುದು ಎಂದು ಬೆರಳು ತೋರಿಸಿ ಆ ವೃದ್ಧ ರೂಪದಿಂದ ಬಂದ ಗುರುನಾಥನು ಅದೃಶ್ಯನಾದನು. ಸಿದ್ಧನಿಗಾದರೂ ನಡೆದದ್ದೆಲ್ಲ ಸ್ವಪ್ನವತ ಭಾಷಿಸಿತು. ಆತನು ಅನ್ನುತ್ತಾನೆ, ನನಗೆ ಭೇಟಿಯಾದವನು ಸದ್ಗುರುನಾಥನೇ ಇರುವನು. ಆದರೆ ಮಾಯಾಮೋಹದಿಂದ ನನಗೆ ತಿಳಿಯದೆ ಹೋಯಿತು, ನಮನ ಸಹ ಮಾಡದೆ ಹೋದೆನು. ಆದರೂ ಇದೇ ಗುರು ಆಜ್ಞೆ ಎಂದು ಮನ್ನಿಸಿ ಆ ಸ್ಥಾನಕ್ಕೆ ನಾನು ಹೋಗಿ ಗಜದಂಡ ಗುರುಗಳಿಗೆ ಭೇಟಿಯಾಗಿ ಸೇವೆಯ ಯಾಚನೆ ಮಾಡಬೇಕು. ಹೀಗಂದುಕೊಂಡು ಅದೇ ದಿವಸ ಗುಡುಗುಂಟಿಗೆ ಹೋಗಿ ದೇವಾಲಯದ ದ್ವಾರದಲ್ಲಿ ಹೊರಗೆ ಸ್ವಾಮಿಗಳ ದಾರಿ ನೋಡುತ್ತಾ ನಿಂತುಕೊಂಡನು. ಲಿಂಗ ಪೂಜೆಯಾದ ತರುವಾಯ ಗಜದಂಡ ಸ್ವಾಮಿಗಳು ಹೊರಗೆ ಬಂದರು. ಕೂಡಲೇ ಸಿದ್ಧನು ನೆಲಕ್ಕೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನಿಂತು ಅಂಜಲಿಬದ್ಧನಾಗಿ ಅತ್ಯಂತ ಧನ್ಯಭಾವದಿಂದ ಪ್ರಾರ್ಥಿಸುತ್ತಾನೆ. ಹೇ ಸದ್ಗುರುವೇ, ನೀನು ಬ್ರಹ್ಮಾನಂದ ಮೂರ್ತಿಯು, ಸರ್ವರಿಗೂ ಸುಖದಾಯಕನಾಗಿದ್ದಿ. ನೀನು ಅಖಂಡ ಜ್ಞಾನ ರೂಪನಾಗಿದ್ದು ದ್ವಂದ್ವಾತೀತನಿರುವಿ. ನಿನ್ನ ರೂಪವು ಆಕಾಶದಂತೆ ಪೂರ್ಣವು ಸರ್ವವ್ಯಾಪಿಯೂ ಆಗಿದ್ದು ನಿನ್ನಲ್ಲಿ ಪ್ರಪಂಚವು ಅತ್ಯಂತ ಲೋಪವಾಗಿರುವುದು. ನೀನು ಏಕರೂಪನಾಗಿ ಅಖಂಡ ಸಚ್ಚಿತ್ ಸ್ವರೂಪನಾಗಿದ್ದಿ. ಅಂತಃಕರಣದಲ್ಲಿ ಸಾಕ್ಷಿಯಾಗಿದ್ದು ಸರ್ವಭೂತಗಳಲ್ಲಿ ನೀನು ಅಂತರ್ಯಾಮಿಯಾಗಿರುತ್ತಿ. ಮನಬುದ್ಧಿಗೆ ಅತೀತನಾಗಿದ್ದು ತ್ರಿಗುಣಗಳು ನಿನಗೆ ಹತ್ತುವುದಿಲ್ಲ. ಈ ಪ್ರಕಾರ ಹೇ ಸದ್ಗುರುನಾಥ, ನಿನ್ನ ಸ್ವರೂಪ ಇದ್ದರೂ ನೀನು ಈಗ ಸಗುಣ ರೂಪವನ್ನು ತೊಟ್ಟು ಜೀವರಿಗೆ ಜ್ಞಾನದಾತನಾಗಿ ಅವರ ಉದ್ಧಾರವನ್ನು ಮಾಡುವಿ. ನಾನು ಮಾಯೆಯಿಂದ ಬಹಳ ಕಾಡಿಸಿಕೊಂಡು ನಿನಗೆ ಈಗ ಶರಣು ಬಂದಿರುವೆನು. ನಿನ್ನಿಂದ ಉದ್ಧತನಾಗದಿದ್ದರೆ ನಾನು ಸಂಸಾರದಲ್ಲಿ ಬಿದ್ದು ವ್ಯರ್ಥವಾಗಿ ನಾಶವಾಗುತ್ತೇನೆ. ಆದ್ದರಿಂದ ಪ್ರಪಂಚ ಭ್ರಾಂತಿ ಸಮೂಲ ಹೋಗಿ ನಾನು ಉದ್ಧಾರವಾಗುವಂತೆ ಉಪಾಯವನ್ನು ಮಾಡುವನಾಗು. ಈ ಪ್ರಕಾರ ಕರುಣಾವಚನದಿಂದ ಯುಕ್ತವಾದ ಪ್ರಾರ್ಥನೆಯನ್ನು ಕೇಳಿ ಗುರುಗಳು ಕಳವಳಗೊಂಡರು. ಸಿದ್ಧನ ಶ್ರದ್ಧಾಭಕ್ತಿಗಳನ್ನು ಪರೀಕ್ಷಿಸುವ ದೆಸೆಯಿಂದ ಬಾಹ್ಯಾತ್ಕಾರದಿಂದ ಅವನ ಕಡೆಗೆ ನೋಡದೆ ಅತ್ತ ಸರಿ ಎಂದು ಉದಾಸೀನ ಮಾಡಿ ಬಿಟ್ಟು ಹೋದರು. ಇದರಿಂದ ಸಿದ್ಧನು ಖಿನ್ನ ಮನಸ್ಥನಾಗದೆ ಸದ್ಗುರುಗಳು ಮಠಕ್ಕೆ ಹೋಗಿ ಅತ್ಯಂತ ನಿರಭಿಮಾನದಿಂದ ಗುರು ಸೇವೆಯನ್ನು ಮಾಡತೊಡಗಿದನು. ಆತನು ನಿತ್ಯದಲ್ಲಿ ಗುರುವಿನ ಕುದುರೆ ಲಾಯವನ್ನು ಸ್ವಚ್ಛ ಮಾಡುತ್ತಾ ಲದ್ದಿಯನ್ನು ತಾನೇ ಸ್ವಹಸ್ತದಿಂದ ಬಳಿಯುವನು. ಮಠದ ಅಂಗಳದಲ್ಲಿ ಸಮ್ಮಾರ್ಜನೆ ಮಾಡಿ ಕಸ ಹೊಡೆದು ಶುಚಿ ಮಾಡುವನು. ಗುರುಗಳ ಸ್ನಾನೋದ್ದೇಶದಿಂದ ನೀರು ತರುವುದು, ಅಡಿಗೆಗೋಸ್ಕರ ನಿತ್ಯ ಕಟ್ಟಿಗೆ ತಂದು ಹಾಕುವುದು, ಅಡಿಗೆ ಊಟದ ಮುಂತಾದ ಪಾತ್ರೆಗಳನ್ನು ತಕ್ಕೊಂಡು ಅವುಗಳೊಳಗೆ ಸಿಕ್ಕ ಉಚ್ಚಿಷ್ಟವನ್ನು ಸೇವಿಸಿ ಅವನ್ನು ಬೆಳಗಿಕೊಂಡು ಬರುವುದು, ಗುರುಗೃಹದೊಳಗಿನ ವಸ್ತ್ರಗಳನ್ನು ಸ್ವಚ್ಛವಾಗಿ ಒಗೆಯುವುದು, ಇವೇ ಮುಂತಾದ ಸೇವೆಗಳನ್ನು ಗುರುವಿನ ಕಾರಣ ಮಾಡೋದಲ್ಲದೆ ಅವರ ಶಿಷ್ಯರ ಸೇವಾ ಕಾರ್ಯಗಳನ್ನು ಸಹ ಆದರದಿಂದ ಸಿದ್ಧನು ಗೈಯುತ್ತಿದ್ದನು. ಗುರುಗಳನ್ನು ಎಲ್ಲಾದರೂ ಅಕಸ್ಮಾತ್ತಾಗಿ ಕಂಡರೆ ಎದ್ದು ಸಾಷ್ಟಾಂಗ ನಮಸ್ಕಾರ ಮಾಡುವನು ಮತ್ತು ವಿನೀತ ಭಾವದಿಂದ ತಲೆಬಾಗಿಸಿ ಕೈ ಜೋಡಿಸಿ ನಿಲ್ಲುವನು. ಮಧ್ಯಾಹ್ನ ಕಾಲದ ಮೇಲೆ ನಿತ್ಯ ಗ್ರಾಮದೊಳಗೆ ಹೋಗಿ ಭಿಕ್ಷೆಯಿಂದ ಸಿಕ್ಕಿದ ಅನ್ನವನ್ನೇ ಉಣ್ಣುತ್ತಿರಬೇಕು. ಆದರೆ ಗುರುಗೃಹದಲ್ಲಿ ಅನ್ನವನ್ನು ಯಾರಾದರೂ ಕೊಟ್ಟರೂ ಸೇವಿಸುತ್ತಿದ್ದಿಲ್ಲ. ದೇಹ ಸುಖದ ಕಡೆ ತಿಲ ಮಾತ್ರ ಲಕ್ಷ್ಯವಿದ್ದಿಲ್ಲ. ಅನ್ನ ವಸ್ತ್ರದ ಚಿಂತೆ ಮೊದಲೇ ಬಿಟ್ಟು ಇದ್ದು ಯಾರಾದರೂ ದಯಾಳುಗಳು ಕೊಟ್ಟರೂ ವಸ್ತ್ರಗಳನ್ನು ಪರಿಗ್ರಹಿಸುತ್ತಿದ್ದಿಲ್ಲ. ನಿತ್ಯದಲ್ಲಿ ಮಠದಲ್ಲಿ ಗುರುಗಳ ಶಾಸ್ತ್ರವನ್ನು ಹೇಳುತ್ತಿರುವಾಗ ಸಿದ್ಧನು ಬಹು ಆದರದಿಂದ ಶ್ರವಣ ಮಾಡುತ್ತಿದ್ದನು. ಒಂದು ದಿನ ಗಜದಂಡ ಸ್ವಾಮಿಯವರ ಸಭೆಗೆ ಸಕಲ ಶಾಸ್ತ್ರಗಳಲ್ಲಿ ನಿಪುಣನಾದ ಸುಬ್ಬಯ್ಯ ಶಾಸ್ತ್ರಿ ಎಂಬ ಒಬ್ಬ ಬ್ರಾಹ್ಮಣ ಪಂಡಿತನು ಪ್ರಾಪ್ತನಾಗಿ ಸಭಿಕರನ್ನು ಕುರಿತು, ಉಪನಿಷತ್ ಈ ಶಬ್ದಕ್ಕೆ ಅರ್ಥ ಮಾಡುವವರೇ ಈ ಧರಣಿಯೊಳಗೆ ಯಾರೂ ಇಲ್ಲ. ಹೀಗಿರುತ್ತಾ ಅದನ್ನು ಪಠಿಸುವುದಕ್ಕೆ ಅಧಿಕಾರಿ ಯಾರಿರಬೇಕು ಎಂದು ನುಡಿದದ್ದನ್ನು ಕೇಳಿ ಸಭಾಸದರೆಲ್ಲ ಚಕಿತರಾದರು. ಸ್ವಾಮಿಗಳ ಈ ವಾಕ್ಯವನ್ನು ಕೇಳಿ ಈತನು ವಿದ್ಯೆಯಿಂದ ಉನ್ಮತ್ತನಾಗಿರುವನು, ಇವನ ಗರ್ವಹರಣ ಮಾಡಬೇಕೆಂದು ಆಲೋಚಿಸಿದರು. ಅಷ್ಟರಲ್ಲಿ ಸಿದ್ಧನಾಥನು ಎದ್ದು ಬಂದು ವಿನೀತ ಭಾವದಿಂದ ಸದ್ಗುರುಗಳ ಮುಂದೆ ಕೈ ಜೋಡಿಸಿ ನಿಂತು, ಹೇಮಾ ಸ್ವಾಮಿ, ನನ್ನ ವಿನಂತಿಯನ್ನು ಪರಾಮರ್ಶಿಸಬೇಕು. ನನಗೆ ತಾವು ಆಜ್ಞೆಯನ್ನು ಕೊಟ್ಟಿದ್ದಾದರೆ ಈ ಶಾಸ್ತ್ರಿಯು ನುಡಿದ ವಚನವನ್ನು ನಾನು ಖಂಡನ ಮಾಡುವೆನು ಎಂದು ಹೇಳಿದ್ದು ಕೇಳಿ ಗುರುಗಳು ಸಿದ್ಧನಿಗೆ ಆಜ್ಞೆಯನ್ನು ಕೊಟ್ಟರು.
ಆಗ ಸಿದ್ಧನು ಶಾಸ್ತ್ರಿಯನ್ನು ಕುರಿತು ಉಪನಿಷತ್ ಶಬ್ದದಿಂದ ಬ್ರಹ್ಮಾತ್ಮರುಗಳಿಗೆ ಪೂರ್ಣ ಐಕ್ಯತೆ ಹೇಳಲ್ಪಡುತ್ತದೆ. ಇದಕ್ಕೆ ಬ್ರಹ್ಮವಿದ್ಯೆ ಅನ್ನುವರು. ಯಾಕೆಂದರೆ ಉಪನಿಷತ್ ವಾಕ್ಯಗಳಿಂದ ಅಂತಃಕರಣದಲ್ಲಿ ಐಕ್ಯಬೋಧ ಉಂಟಾಗುವುದು. ಆದ್ದರಿಂದ ಉಪನಿಷತ್ ವಾಣಿಯು ಬ್ರಹ್ಮವಿದ್ಯೆ ಎಂದು ಹೇಳಲ್ಪಟ್ಟಿತು ಎಂದು ಅಂದದ್ದು ಕೇಳಿ ಶಾಸ್ತ್ರಿಯು ಉಪನಿಷತ್ಗಳಿಗೆ ವಿದ್ಯೆ ಎಂದು ಹೇಗನ್ನಬೇಕು ಎಂದು ಕೇಳಿದ್ದಕ್ಕೆ ಸಿದ್ಧನು ಉಪನಿಷತ್ಗಳೇ ಸತ್ಯವಾದ ವಿದ್ಯೆಯು. ಯಾಕೆಂದರೆ ಮುಮುಕ್ಷುಗಳು ಇಂದ್ರಿಯ ದಮನದಿಂದ ಶುದ್ಧ ಚಿತ್ತಯುಕ್ತರಾಗಿ ಗುರುಮುಖದಿಂದ ಉಪನಿಷತ್ ವಾಕ್ಯಗಳನ್ನು ಶ್ರದ್ಧೆಯುಳ್ಳವರಾಗಿ ಕೇಳಿದಾಕ್ಷಣ ಅವರಿಗೆ ಆತ್ಮಜ್ಞಾನ ಪ್ರಕಾಶಿಸುತ್ತದೆ. ಇದರಿಂದ ಅವರ ಅವಿದ್ಯಾ ನಿರಸನವಾಗುವುದು. ಆದ್ದರಿಂದ ಉಪನಿಷತ್ಗಳು ವಿದ್ಯಾ ಅನ್ನಲ್ಪಡುವವು. ಉಪನಿಷತ್ ಮತ್ತು ಜ್ಞಾನ ಶಬ್ದ ಇವೆರಡಕ್ಕೂ ಒಂದೇ ಅರ್ಥವು. ಯಾಕೆಂದರೆ ಜೀವನ ಅವಿದ್ಯಾ ನಿರಸನ ಮಾಡುವ ಎರಡರ ಪರಿಣಾಮವೂ ಒಂದೇ ಆಗಿರುತ್ತದೆ. ಸರ್ವ ಜೀವಿಗಳು ಜ್ಞಾನಕ್ಕೆ ಅಧಿಕಾರಿಗಳು. ಆದ್ದರಿಂದ ಉಪನಿಷತ್ ವಿಚಾರ ಮಾಡುವುದಕ್ಕೆ ಸರ್ವರು ಅಧಿಕಾರಿಗಳಾಗಿರುವರು ಎಂದು ನುಡಿಯಲು ಈ ಪ್ರೌಢತ್ವದ ಭಾಷಣ ಕುಮಾರನ ಮುಖದಿಂದ ಕೇಳಿ ಸುಬ್ಬಯ್ಯ ಶಾಸ್ತ್ರಿಯು ಚಕಿತನಾಗಿ ಅಂದದ್ದು, ಈ ಬಾಲಕನು ವಿದ್ಯಾಮೂರ್ತಿಯ ಧ್ಯಾನವನ್ನು ಬಹು ಜನ್ಮಗಳಿಂದ ಮಾಡಿರಬೇಕು ಮತ್ತು ಈ ಬ್ರಹ್ಮಕಲೆಯು ಪೂರ್ವಜನ್ಮದಿಂದ ಬಂದಿರುವುದು. ಇಲ್ಲದಿದ್ದರೆ ಈತನ ವಯಸ್ಸಿಗೆ ಇಂಥ ವಿದ್ಯಾಶಕ್ತಿಯ ದುರ್ಲಭವು. ಈ ಪ್ರಕಾರ ಅಂದು ಬಹು ಆನಂದಭರಿತನಾಗಿ ಸುಬ್ಬಯ್ಯ ಶಾಸ್ತ್ರಿ ಹೊರಟು ಹೋಗಲು ಸಿದ್ಧನಾದರೂ ನಿರಭಿಮಾನದಿಂದ ತನ್ನ ಪೂರ್ವ ಸ್ಥಳಕ್ಕೆ ಬಂದು ಒಂದು ಮೂಲೆಗೆ ಹೋಗಿ ಕೂತನು. ಸಿದ್ಧನಾಥನ ಶಾಸ್ತ್ರ ವ್ಯುತ್ಪತ್ತಿ, ಆತನ ಅತ್ಯಂತ ನಿರಭಿಮಾನ ಸ್ಥಿತಿ ಮತ್ತು ಅನನ್ಯ ಭಾವದಿಂದ ಮಾಡಿದ ಸೇವಾ ಭಕ್ತಿ ಎಲ್ಲಾ ಮನಸ್ಸಿಗೆ ತಂದು ಗಜದಂಡ ಸದ್ಗುರುನಾಥನು ಬಹಳ ಆನಂದಪಟ್ಟನು. ಅಂದಿನಿಂದ ಗಜದಂಡ ಸ್ವಾಮಿಯರ ಶ್ರವಣ ಕಾಲದಲ್ಲಿ ಸಿದ್ಧನನ್ನು ನಿತ್ಯ ತಮ್ಮ ಸಮೀಪ ಕೂಡಿಸಿಕೊಂಡು ಮಹದ್ ವಿಚಾರಗಳನ್ನು ಆತನಿಗೆ ಪ್ರೇಮದಿಂದ ಹೇಳುತ್ತಿದ್ದರು. ಒಂದು ದಿನ ಸಿದ್ಧನು ಗುರುಗಳನ್ನು ಕುರಿತು, ಗುರು ಮಹಾರಾಜರೇ, ನನ್ನ ಮೇಲೆ ದಯವಿಟ್ಟು ಇದನ್ನು ಹೇಳಿರಿ. ಅದೇನೆಂದರೆ ಷಟ್ ಶಾಸ್ತ್ರಗಳ ಅರ್ಥ ನಿಶ್ಚಯವಾದದ್ದರ ಚಿಹ್ನೆವೇನು ಎಂದು ಪ್ರಶ್ನೆ ಮಾಡಲು ಸದ್ಗುರುಗಳು, ಎಲೆಯ ಶಿಷ್ಯನೇ ಕೇಳು. ಷಟ್ ಶಾಸ್ತ್ರಗಳ ಅರ್ಥವು ಸಾಧನದಿಂದ ನಿಶ್ಚಯವಾದವನ ಚಿಹ್ನೆ ಯಾವುದೆಂದರೆ ಆತನಿಗೆ ಸಂಶಯ ವಿಪರೀತ ಭಾವನೆಗಳು ರಹಿತವಾದ ಬ್ರಹ್ಮಾತ್ಮ ಭಾವ ಪ್ರಾಪ್ತವಾಗುವುದು ಎಂದು ಉತ್ತರ ಕೊಡಲು ಸಿದ್ಧನು, ಅಹಂ ಆತ್ಮ ಈ ದ್ವೈತ ವಿದ್ಯೆಯಲ್ಲಿ ಐಕ್ಯತ್ವ ಹೇಗೆ ಘಟಿಸುವುದು ಎಂದು ವಿನಯ ಭಾವದಿಂದ ಕೇಳಲು ಗುರುಗಳಂದದ್ದು, ಜೀವನಿಗೆ ದೇಹದಲ್ಲಿ ಎಲ್ಲಿಯ ತನಕ ಆತ್ಮಬುದ್ಧಿ ಇರುವುದೋ ಅಲ್ಲಿಯ ತನಕ ದ್ವೈತದ ಭಾಸವಿರುವುದು. ಯಾವಾಗ ದೇಹಾಭಿಮಾನವು ನಿಶ್ಶೇಷವಾಗಿ ಹೋಗಿ ಅನ್ಯ ದೇಹದಂತೆ ಸ್ವದೇಹವನ್ನು ಜೀವನು ನೋಡುವನು, ಆಗ ಇವೆರಡರ ಐಕ್ಯ ಜ್ಞಾನವು ಸಹಜವಾಗಿ ಆಗುವುದು. ಆಗ ಸಿದ್ಧನು ಪುನಃ ಗುರುಗಳಿಗೆ ವಿಚಾರಿಸುತ್ತಾನೆ, ಹೇ ಸದ್ಗುರುನಾಥನೇ, ಸರ್ವ ಪ್ರಪಂಚವು ನಮಗೆ ಪ್ರತ್ಯಕ್ಷವಾಗಿರುತ್ತಾ ಇದೆಲ್ಲ ಮಿಥ್ಯೆ ಎಂದು ಹೇಗನ್ನಬೇಕು? ಅದಕ್ಕೆ ಗುರುಗಳು, ಕೇಳೈ ಶಿಷ್ಯನೇ, ಪ್ರತ್ಯಕ್ಷ ಇಂದ್ರಿಯ ವ್ಯಾಪ್ತಿಯೋ ವೃತ್ತಿ ವ್ಯಾಪ್ತಿಯೋ ಅಥವಾ ಚೈತನ್ಯ ವ್ಯಾಪ್ತಿಯೋ? ಇಂದ್ರಿಯ ವ್ಯಾಪ್ತಿ ಎಂದರೆ ಇಂದ್ರಿಯಗಳು ಜಡವಿದ್ದು ಜಡಭೂತಗಳಿಗೆ ವ್ಯಾಪಿಸಲಾರವು. ವೃತ್ತಿ ವ್ಯಾಪ್ತಿ ಎಂದರೆ ಜ್ಞಾನವಾಗದು, ಅಸಂಭವವು. ಹೇಗೆ ಘಟದ ಮೇಲೆ ಹಾಕಲ್ಪಟ್ಟ ವಸ್ತ್ರಕ್ಕೆ ಘಟಜ್ಞಾನವಾಗಲಾರದೋ ಹಾಗೆ ಘಟವನ್ನು ವ್ಯಾಪಿಸಿದಂತ ಜಡವೃತ್ತಿಗೆ ಘಟಜ್ಞಾನವಾಗಲಾರದು. ಚೈತನ್ಯ ವ್ಯಾಪ್ತಿಯಿಂದ ಭೂತಗಳು ಪ್ರತ್ಯಕ್ಷವಾಗುತ್ತವೆ ಎಂದರೆ ವಿಷಯ ಮತ್ತು ವೃತ್ತಿಗತ ಚೈತನ್ಯ ಏಕವಿರುವುದರಿಂದ ಕೂಡಲೇ ಐಕ್ಯಜ್ಞಾನವು ಸಂಭವಿಸಬೇಕಾದೀತು. ಹಾಗಾಗುವುದಿಲ್ಲ. ಆದ್ದರಿಂದ ಚೈತನ್ಯ ವ್ಯಾಪ್ತಿಯು ಅಸಂಭವ. ಹಾಗಾದರೆ ಪ್ರಪಂಚವು ಅಧ್ಯಾಸವೆಂದು ಹೇಳುವೆಯಾದರೆ ಅಧ್ಯಾಸವೆಂಬುದು ಭ್ರಮೆ ಇದ್ದು ಮಿಥ್ಯವಾದದ್ದರಿಂದ ಪ್ರಪಂಚವು ಸತ್ಯ ಹೇಗಾಗುವುದು ಎಂದು ಕೇಳಿದ್ದಕ್ಕೆ ಸಿದ್ಧನು, ವ್ಯಾಪ್ತಿಯ ವಿನಃ ಸಮಾನತ್ವದಿಂದ ಜಗತ್ತು ಪ್ರತೀತಿಯಾಗದು ಅಂದರೆ ಏನು ಎಂದು ಕೇಳಲು ಗುರುಗಳು, ಪ್ರತ್ಯಕ್ಷದಿಂದ ಪ್ರತ್ಯಕ್ಷ ಬಾಧಿಸಲ್ಪಡುವುದು. ಹೇಗೆ ಬಾಲ್ಯ ಪ್ರತ್ಯಕ್ಷ ಬಾಧಿತವಾಗಿ ಯೌವನ ಪ್ರತ್ಯಕ್ಷ ಬರುವುದೋ ಹಾಗೆ ಉತ್ತರ ಪ್ರತ್ಯಕ್ಷ ಬರುತ್ತಲೇ ಪೂರ್ವ ಪ್ರತ್ಯಕ್ಷ ಬಾಧಿಸಲ್ಪಡುವುದು ಎಂದು ಉತ್ತರ ಕೊಟ್ಟರು. ಆಗ ಸಿದ್ಧನು, ಗುರುಗಳೇ, ಕರ್ಮಕಾಂಡದಿಂದ ಲಿಂಗಗ್ರಹಣವಾಯಿತು, ಈಗ ಜ್ಞಾನಕಾಂಡದಿಂದ ಜ್ಞಾನವಾದ ಕೂಡಲೇ ಲಿಂಗಗ್ರಹಣ ವ್ಯರ್ಥವಾಯಿತು. ಹೀಗಂದು ಸಿದ್ಧನು ತನ್ನ ಕೊರಳೊಳಗಿನ ಲಿಂಗವನ್ನು ತೆಗೆದು ಸದ್ಗುರುಗಳ ಪಾದದಲ್ಲಿಟ್ಟನು. ಇದನ್ನು ನೋಡಿ ಗುರುಗಳು, ಸಿದ್ಧನೇ, ಇದು ಶಾಸ್ತ್ರ ವಿರುದ್ಧವಾಗುತ್ತದೆ ಎಂದು ನುಡಿಯುವುದು ಕೇಳಿ ಸಿದ್ಧನು ಅಂದದ್ದು, ಸದ್ಗುರುಗಳೇ, ಚಿನ್ಮಯ ದೀಕ್ಷೆ ಸಿಕ್ಕಿದ ಮೇಲೆ ಶರೀರವು ಚೈತನ್ಯ ರೂಪವಾಯಿತು ಎಂದು ಶಾಸ್ತ್ರದಲ್ಲಿ ಹೇಳುವುದು. ಲಿಂಗ ಮಧ್ಯೆ ಜಗತ್ ಸರ್ವಂ ಸರ್ವಂ ಲಿಂಗಮಯಂ ಜಗತ್ಲಿಂಗ ಬಾಹ್ಯಾತ್ ಪರಂ ನಾಸ್ತಿ ತಸ್ಮಾಲಿಂಗಂ ಮಹಂ ಸದಾ. ಲಿಂಗದೊಳಗೆ ಸರ್ವ ಜಗತ್ತಿರುವುದು, ಸರ್ವ ಜಗತ್ತು ಲಿಂಗಮಯವು, ಲಿಂಗದ ಹೊರಗೆ ಎರಡನೇದೇನು ಇಲ್ಲ. ಆದ್ದರಿಂದ ಸದಾ ನಾನು ಲಿಂಗವೇ ಇದ್ದೇನೆ ಎಂಬ ಶಾಸ್ತ್ರಕ್ಕನುಸರಿಸಿ ಸದ್ಯೋ ನಿರ್ವಾಣ ಭಾವವನ್ನು ಯಾವಾತನು ಹೊಂದುವನೋ ಆತನಿಂದ ಧ್ಯಾನ ಕರ್ಮಗಳೆರಡು ಸಿದ್ಧಿಸಲಾರವು. ಇದೇ ಅರ್ಥದಿಂದ ಐತರೆಯ ಶ್ರುತಿಯ ಪ್ರಥಮ ಕಾಂಡದಲ್ಲಿ ಭಾಷಾಕಾರರು ಅನ್ನುತ್ತಾರಲ್ಲ, ಯಥಾರ್ಥ ಜ್ಞಾನವು ಯಾವಾಗ ಪ್ರಾಪ್ತಿಯಾಗುವುದು ಹಾಗೆ ಜ್ಞಾನಿಗೆ ಕರ್ಮದ ಸಮಾಪ್ತಿಯಾಗುವುದು. ಯಾವಾತನಿಗೆ ಆತ್ಮಜ್ಞಾನವಾಗಿದೆಯೋ
ಆತನು ಅನಾಶ್ರಮಿ, ಅಗೋತ್ರ, ಅನಾವರಣ, ಅಕರ್ಮರೂಪ, ಆತ್ಮಕಾಶಂತಃಕರಣ ಮತ್ತು ಅದೇಹ ಎಂದು ಕರ್ಮ ನುಡಿಯುವುದು. ಕರ್ಮಕ್ಕೆ ದೇಹಾಭಿಮಾನ ಬೇಕು. ಕರ್ಮದ ಫಲದ ಅನುಸಂಧಾನ ಮತ್ತು ಕರ್ಮ ತ್ಯಾಗದ ಭೀತಿ ಇವಷ್ಟು ಬೇಕು. ಇವು ಮೂರು ಜ್ಞಾನಿಗೆ ಇಲ್ಲದ್ದರಿಂದ ಆತನಿಂದ ಕರ್ಮ ನಡೆಯದು. ಸಿದ್ಧಮುನಿಯ ಈ ಭಾಷಣವನ್ನು ಕೇಳಿ ಈತನ ವೃತ್ತಿ ನಿರ್ಗುಣದಲ್ಲಿ ಅನನ್ಯವಾಗಿ ಆರೂಢನಾಗಿರುವುದು. ಆದ್ದರಿಂದ ಈತನಿಗೆ ಸಿದ್ಧಾರೂಢ ಭಾರತಿ ಎಂಬ ನಾಮವು ಶೋಭಿಸುವುದು ಎಂದು ತಿಳಿದು ಸಿದ್ಧನನ್ನು ಕುರಿತು ಗುರುಗಳು ಅನ್ನುತ್ತಾರೆ, ಎಲೈ ಸಿದ್ಧಾರೂಢನೇ, ನೀನು ನನ್ನ ಸಮಾನ ನಿಧಿ ಎಂದು ನಾನು ತಿಳಿಯುವೆನು. ನಿನಗೆ ಪ್ರಾಪ್ತವಾದ ಈ ಜ್ಞಾನವು ಶ್ರೀ ಮಲ್ಲಿಕಾರ್ಜುನನ ಪ್ರಸಾದದಿಂದ ನಿನ್ನ ಹೃದಯದಲ್ಲಿ ಪ್ರಕಾಶಮಾನವಾಗಲಿ ಮತ್ತು ನೀನು ಇದರಿಂದ ಮುಮುಕ್ಷ ಜನರನ್ನು ಉದ್ಧರಿಸುವಂತವನಾಗು. ಗಜದಂಡ ಸದ್ಗುರುಗಳ ಹೀಗೆನ್ನುವಾಗ ಬಹು ಆನಂದದಿಂದ ಗದ್ಗದಿತರಾಗಿ ಪ್ರೇಮದಿಂದ ಸಿದ್ಧನನ್ನು ಅಪ್ಪಿಕೊಂಡರು. ಸಿದ್ಧನು ಗದ್ಗದ ಕಂಠಯುಕ್ತನಾಗಿ, ಹೇ ಸದ್ಗುರು ತಾತನೇ, ನನ್ನ ಕೃತಾರ್ಥನನ್ನಾಗಿ ಮಾಡಿದಿ. ನಿನ್ನ ಕೃಪೆಯಿಂದ ನನ್ನ ಜೀವಕ್ಕೆ ಶಾಂತಿ ಉಂಟಾಯಿತು. ನಿನ್ನ ಸಲುವಾಗಿ ಸಹಿಸಿದ ದುಃಖವೆಲ್ಲ ಇವತ್ತು ಸಾರ್ಥಕವಾಯಿತು. ನಿನ್ನ ದರ್ಶನ ಮಾತ್ರದಿಂದ ಅನೇಕ ಜನ್ಮದ ಕಷ್ಟಗಳೆಲ್ಲ ಪರಿಹಾರವಾದವು ಎಂದು ಶ್ರೀ ಸಿದ್ಧನಾಥನು ಅನ್ನುತ್ತಿರುವಾಗ ನೇತ್ರದ್ವಯಗಳಿಂದ ಪ್ರೇಮಾಶ್ರುತ ಪಾತವಾಗುತ್ತಿದ್ದವು. ಪ್ರೇಮ ಬರದಿಂದ ಸದ್ಗುರುಗಳು ಆತನನ್ನು ಪುನಃ ಆಲಂಗಿಸಿದರು. ಈ ಅಧ್ಯಾಯದಲ್ಲಿ ಶ್ರೀ ಸಿದ್ಧನಾಥನಿಗೆ ಸದ್ಗುರು ಉಪದೇಶವಾದದ್ದು ನಿರೂಪಿಸಲ್ಪಟ್ಟಿತು. ಈ ಕಥೆಯನ್ನು ಶ್ರವಣ ಮಾಡುವುದರಿಂದ ಮುಮುಕ್ಷ ಜನರು ಸರ್ವ ಭವದ ನಾಶವಾಗಿ ಸಹಜವಾಗಿ ಜ್ಞಾನವನ್ನು ಹೊಂದುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಈ 4ನೇ ಅಧ್ಯಾಯವನ್ನು ಶ್ರೀ ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸತ್. ಜಯ ಜಯ ಮಂಗಳ, ಜಯ ಶುಭ ಮಂಗಳ ಸದ್ಗುರು ಸಿದ್ಧಾರೂಢರಿಗೆ. ಸದ್ಗುರು ಸಿದ್ಧ